ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಸುಮಿತ್ರಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇವರು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇವ್ರದ್ದು ಅತಿ ಕಡಿಮೆಯಲ್ಲಿ ಸೈಟ್ ಇದೆ ಸ್ನೇಹಿತರೆ, ತಗೋಬೋದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಸೈಟ್ ಬಂದ್ಬಿಟ್ಟು ಏಕಾತವಕ್ಕಿನ ಇವ್ರದ್ದು ಪಕ್ಕದಲ್ಲೇ ಇವರ ಒಂದು ಸೈಟ್ ಪಕ್ಕದಲ್ಲೇ ಅವರ ಜಮೀನು ಇರೋದು, ಅಂದರೆ ಫಾರ್ಮ್ ಹೌಸ್ ಇದೆ ಅವ್ರದ್ದು. ಅವರನ್ನು ನೋಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಹಾಗಾಗಿ ಬರ್ತಾ ಇರ್ತಾರಂತೆ ಸ್ನೇಹಿತರೆ ತಿಂಗಳಿಗೆ ಒಂದ್ಸಲನಾದ್ರು. ಸೈಟ್ ಮಾರಲು ಪ್ರಮುಖ ಕಾರಣ ಏನಪ್ಪ ಅಂದರೆ, ಇವ್ರದ್ದು ಒಂದು ಬಂಗ್ಲೆಯನ್ನು ಖರೀದಿಸಬೇಕು ಅಂತ ಇದ್ದೀವಿ, ಅದಕ್ಕೋಸ್ಕರ ಅರ್ಜೆಂಟಾಗಿ ಮಾರಾಟ ಆದರೆ ಒಳಿತು ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಬೇಗ ತಗೋಬೇಕು ಅಂತಿದ್ದಾರೆ. ವ್ಯವಹಾರ ಬಂದು ಎಲ್ಲ ನಂದೇ ಆಗಿರುತ್ತೆ, ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅತಿಯಾದ ಯೋಚನೆ ಹಾಗೂ ಮಾತು ಬಿಟ್ಟು ಸೈಟ್ ತೊಗೊಂಡ್ರೆ ಉತ್ತಮ ಆಗುತ್ತೆ. ಮುಂದೆ ಈ ಸೈಟ್ ಡಬಲ್ ಆಗುತ್ತೆ ಪಕ್ಕ ಅಂತ ಹೇಳಿದ್ದಾರೆ. ಏಕೆಂದರೆ ಹತ್ತತ್ರ ಒಂದು ಸಿಟಿ ಹತ್ತತ್ರನೇ ಇರೋದು ಈ ಒಂದು ಸೈಟು. ಆ ಕಾರಣಕ್ಕೋಸ್ಕರ ಏನು ಬೆಲೆಗೆ ತೆಗೆದುಕೊಂಡಿದ್ದೀವೋ ಅದಕ್ಕೆ ಮಾರುತ್ತಿದ್ವಿ, ಓಕೆನಾ, ಜಾಸ್ತಿನೂ ಮಾಡಿಲ್ಲ ಕಮ್ಮಿನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಖಾತಾ ಸೈಟ್ಗಳು ಉತ್ತಮ ಸಮಯ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಸೈಟ್ಗಳು ಬಿಟ್ಟರೆ ಪಕ್ಕದಲ್ಲಿ ಇನ್ಯಾವ ಸೈಟು ಕೂಡ ಇಲ್ಲ, ಎಲ್ಲವೂ ಕೂಡ ಸೇಲ್ ಆಗಿದ್ದಾವೆ. ಸುಮಾರು ಜನ ಬಂದು ಕೇಳಿಕೊಂಡು ಹೋಗ್ಬಿಟ್ಟಿದ್ದಾರೆ ಈಗಾಗಲೇ ಸುಮಾರು ಜನ ಸೈಟಿನ ಬಗ್ಗೆ ವಿಚಾರ ಮಾಡುವುದಾಗಲಿ ಅಥವಾ ಕಾಲ್ ಮಾಡುವುದಾಗಲಿ ಮಾತನಾಡುವುದಾಗಲಿ ಯಾವುದನ್ನೂ ಸಹ ಮಾಡಿಲ್ಲ. ಮಾಡಿದ್ರೆ ಅವರಿಗೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಸ್ನೇಹಿತರೆ ಯಾರು ಬರ್ತಾರೆ ಅವರಿಗೆ ಪಕ್ಕಾ ಕೊಡ್ತಾರಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅತ್ತೆ ಮಾವನ ಕನಸು ಒಂದು ದೊಡ್ಡ ಬಂಗ್ಲೆ ತಗೋಬೇಕು ಅಂತ, ಅದಕ್ಕೋಸ್ಕರ ದಿಢೀರಂತ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ಇಲ್ಲ ಅಂತಂದರೆ ಯಾವುದಕ್ಕೂ ಕಡಿಮೆ ಬೆಲೆಗೆ ಕೊಡ್ತಾನೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಬಂಗ್ಲೆಗೋಸ್ಕರ ಅಷ್ಟೇ ಸ್ನೇಹಿತರೆ ಒಂದು ಸೈಟ್ನ ಮಾರ್ತಾ ಇರೋದು, ದೊಡ್ಡ ಬಂಗ್ಲೆ ಖರೀದಿ ಮಾಡಬೇಕು ಅಂತ. ಸಂಪೂರ್ಣ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು, ಯಾರು ಏನು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಗಂಡ ನನ್ನ ಮೇಲೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಬಿಟ್ಟಿದ್ದಾರೆ, ಎಷ್ಟೇ ಆದರೂ ಸರಿ ಮಾರು ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ಏನೇ ವಿಚಾರ ಇರಲಿ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು ಒಂದೇ ಸಲಕ್ಕೆ ನಿರ್ಧಾರಕ್ಕೆ ಬರುವ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಯೋಚನೆ ಮಾಡಿ ತಗೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ ಏಳಿಗೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ಫ್ಯಾಮಿಲಿ ಜೊತೆ ಚರ್ಚಿಸಿ ಈ ಒಂದು ವಿಚಾರನ ನಂತರ ತೆಗೆದುಕೊಂಡ್ರೆ ಮುಂದಿನ ಜೀವ ಚೆನ್ನಾಗಿ ಇರುತ್ತೆ ಅಂತ ಅವರ ಒಂದು ಅನಿಸಿಕೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ ಸ್ನೇಹಿತರೆ, ಓಕೆನಾ. ಇದರ ಮೇಲೆ ನಿಮಗೆ ಬಿಟ್ಟಿಂಥ ಒಂದು ವಿಚಾರ ಇರುತ್ತೆ, ಹಣದ ಬೆಳೆದವೆಲ್ಲ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ.